ಒಂದು ಕಾಲ ಇತ್ತು, ಟಿವಿ ಮೊಬೈಲ್ಗಳು ಇರಲೇ ಇಲ್ಲ. ಅವತ್ತು ಮನರಂಜನೆ ಅಂತ ಇದ್ದಿದ್ದು ಜನಪದ ಹಾಡುಗಳು, ಬೀದಿ ನಾಟಕಗಳು ಮಾತ್ರ. ಆಗಿನಿಂದಲೂ ಕೆಲವು ಅಲೆಮಾರಿ ಬುಡಕಟ್ಟು ಜನಾಂಗದವರು ತಮ್ಮ ಕಲಾ ಪ್ರದರ್ಶನ ಮಾಡ್ತಾ ಜೀವನ ನಡೆಸ್ತಾನೆ ಇದ್ದಾರೆ. ಬದಲಾದ ಕಾಲದಲ್ಲಿ ಹಗಲು ವೇಷಗಾರರ ಜೀವನ ದುಸ್ಥಿತಿಗೆ ತಲುಪಿದೆ. ಸುಶ್ರಾವ್ಯವಾಗಿ ಹಾಡುತ್ತಾ ಹಾರ್ಮೋನಿಯಂ ತಬಲವನ್ನ ತಾಳಬದ್ಧವಾಗಿ ನುಡಿಸುತ್ತಾರೆ. ರಾಮಾಯಣ, ಮಹಾಭಾರತದಂತಹ ಪೌರಾಣಿಕ ಕಥೆಗಳನ್ನು ಅಭಿನಯಿಸುವ ಬಹುರೂಪಿ ಕಲಾವಿದರು. ಹೊಟ್ಟೆಪಾಡಿಗಾಗಿ ಬೀದಿಗಳಲ್ಲಿ ನಟಿಸುವ ಇವರು ಹಗಲು ವೇಷಗಾರರು. ವರ್ಷವಿಡೀ ಊರೂರು ಸುತ್ತುತ್ತಿರುತ್ತಾರೆ. ಇವರ ಅಭಿನಯ ಮತ್ತು ಸಂಗೀತ ಜ್ಞಾನಕ್ಕೆ ಎಲ್ಲರೂ ತಲೆದೂಗುವವರು. ಆದರೆ ಇಂತಹ ಕಲಾವಿದರು ಸರ್ಕಾರದ ಸೌಲಭ್ಯಗಳು ಇಲ್ಲದೆ ಬೀದಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ವಾಸಿಸಲು ತಲೆ ಎತ್ತರದ ಮನೆಗಳಿಲ್ಲ. ನಿತ್ಯ ಬೀದಿಯಲ್ಲಿ ಅಲೆದು ವೇಷ ಕಟ್ಟಿ ಪ್ರದರ್ಶನ ಮಾಡುವ ಕಲಾವಿದರ ಕುಟುಂಬಗಳು ಕಷ್ಟದಲ್ಲಿವೆ. ಹಿಂದಿನ ಕಾಲದಿಂದಲೂ ಹಗಲು ವೇಷಗಾರರು ತಮ್ಮ ಕಲೆಯನ್ನ ಪ್ರದರ್ಶಿಸುತ್ತಾ ಬಂದಿದ್ದಾರೆ. ಕುಲ ಕಸುಬಲ್ಲೇ ಬದುಕು ಸಾಗುತ್ತಿದೆ. ಒಂದು ಊರಿನಲ್ಲಿ ಒಂದು ವಾರದವರೆಗೂ ಇರುವ ಈ ಕಲಾವಿದರು ರಾಮಾಯಣ, ಮಹಾಭಾರತದ ಕಥೆಗಳು, ಐರಾವಣ, ಮೈರಾವಣ, ಸಿಂಧೂರ ಲಕ್ಷ್ಮಣ ಹೀಗೆ ವಿವಿಧ ಕಥೆಗಳನ್ನು ಪ್ರದರ್ಶಿಸುತ್ತಾರೆ. ಕೊನೆಯ ದಿನ ಊರಿನವರಿಂದ ದವಸ ಧಾನ್ಯ ಹಣವನ್ನ ಪಡೆದುಕೊಳ್ಳುತ್ತಾರೆ. ಇಡೀ ವರ್ಷ ಕಲೆಯ ಮೂಲಕ ಭಿಕ್ಷಾಟನೆ ಮಾಡುವ ಹಗಲು ವೇಷಗಾರರು ಈಗಲೂ ಕೊಪ್ಪಳದ ಹಲವು ಕಡೆ ಇದ್ದಾರೆ. ಅಲೆಮಾರಿ, ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮವಿದ್ದರೂ ಈ ಕುಟುಂಬಗಳಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗುವುದು ಅತ್ಯಲ್ಪ ಎನ್ನುತ್ತಾರೆ ಕಲಾವಿದರು. ನಾವು ಒಂದು ಹಳ್ಳಿ ಒಳಗೆ ಹೋಗಿ 4 ದಿವಸ ಪ್ರವೇಶ ಮಾಡ್ತೀವಿ. ಒಂದು ದಿವಸ ಮೌನಿ ಭಸ್ಮಾಸುರ, ಒಂದು ದಿವಸ ರಾಮಾಯಣ, ಒಂದು ದಿವಸ ಸಿಂಧೂರ ಲಕ್ಷ್ಮಣಂದು, ಸುಂದ ಉಪಸುಂದೊಂದು ಜೀವನ ಪರಂತಪರಿ ಇದನ್ನೇ ಮಾಡ್ಕೊತ ಬಂದೀವಿ. ನಾವು ಅಜ್ಜ ಮುತ್ತಿನವ್ರ ಕಾಲಾಶಿ ಮಾಡ್ಕೊತ ಬಂದೀವಿ ರೀ. ಒಂದು ಹಳ್ಳಿಗೆ ಹೋದ್ರೆ 4-5 ದಿವಸಗಟ್ಟಲೆ ಮಾಡ್ತೀವಿ. ನಮ್ಮ ಕಲಾ ತಂಡ 12 ಜನ. ಒಂದು ಊರಿಗೆ ಹೋಗ್ಬೇಕಾದ್ರೆ 12 ಜನ. ನಮ್ಮ ಹೆಂಡ್ರು ಮಕ್ಕಳು, ನಾವು ಇದ್ರ ಮೇಲೆ ನಮ್ಗೆ ನೌಕರಿ, ಗೌರ್ಮೆಂಟ್ ಸೌಲಭ್ಯಗಳು ಏನೂ ಇಲ್ಲ ಸರ್. ಇವರು ರಾಮಾಯಣ ಮಾತ್ರವಲ್ಲದೆ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಪೊಲೀಸ್ ಪದ್ಧತಿಯ ಒಂದು ಹಾಸ್ಯ ಪ್ರಕಾರವನ್ನು ಇಟ್ಟುಕೊಂಡು ಹೀಗೆ ಸುಮಾರು ಒಂದು 7-8 ಪ್ರಕಾರದ ಬೇರೆ ಬೇರೆ ಸನ್ನಿವೇಶಗಳನ್ನು ತಮ್ಮದೇ ಶೈಲಿಗೆ ಒಳಪಟ್ಟುಕೊಂಡು ಸರಳ ವಾದ್ಯಗಳೊಂದಿಗೆ ಗ್ರಾಮ, ನಗರ, ಪಟ್ಟಣ ಇಂತಹ ಪ್ರದೇಶಗಳಲ್ಲೆಲ್ಲ ಭಿಕ್ಷಾಟನೆ ಮಾಡುತ್ತಾ ತಿರುಗಾಡ್ತಾರೆ. ಕೊಪ್ಪಳ ಜಿಲ್ಲೆಯ ಕುದರಿಮೋತಿ, ಸಿದ್ದಾಪುರ, ತಾವರಗೇರಿ, ಹನುಮಸಾಗರ, ಮಂಗಳೂರು ಸೇರಿ ಹಲವು ಗ್ರಾಮಗಳಲ್ಲಿ ಸುಮಾರು 1,000ಕ್ಕೂ ಅಧಿಕ ಹಗಲು ವೇಷಗಾರರ ಕುಟುಂಬಗಳಿವೆ. ಮನೆಯಿಲ್ಲದೆ ಟೆಂಟ್ ಮಾದರಿಯ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆ. ಇನ್ನಾದರೂ ಹಗಲು ವೇಷಗಾರರಿಗೆ ಶಾಶ್ವತ ಸೂರು ಸೇರಿದಂತೆ ವಿವಿಧ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿಕೊಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.